ನೀವು ಹೇಳ್ದಂಗೆ ಗಿಲ್ಲಿ ರಿಯಲ್ ಆಗಿ ರಿಯಾಲಿಟಿ ಶೋನಲ್ಲಿ ಇದ್ದಿದ್ದೇ ಅವರ ಗೆಲುವಿಗೆ ಕಾರಣ ಆಯಿತು ಅನ್ನೋಂಥದ್ದು ಒಂದಾದರೆ 12 ಸೀಸನ್ಗಳನ್ನು ಕೂಡ ಬೇರೆ ರೀತಿಯದ್ದೇ ಇತ್ತು. ಬಟ್ ಈ ಬಾರಿದು ಸ್ಪೆಷಲ್ ಆಗೋಕ್ಕೆ ನಿಮ್ಮಿಂದ ಅನ್ನೋಂಥದ್ದು ಆಯಿತು. ಹಾಗಾದರೆ ನೀವು ಹಿಂದಿನ ಸೀಸನ್ ನೋಡಿದಾಗ ಯಾರ ಆಟಗಳು ಇಷ್ಟ ಆಗ್ತಾ ಇತ್ತು, ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ ಅಂತ? ಅಣ್ಣ ನಾನು ಕ್ಯಾಲ್ಕುಲೇಟ್ ಅನ್ನೋದಕ್ಕಿಂತ ನನಗೆ ಹೋದ ಸೀಸನ್ ಹನುಮಂತಣ್ಣ ಸಖತ್ ಇಷ್ಟ ಆಗಿದ್ರು. ಒಂದು ಟೈಮು ಆಗ ಪ್ರಥಮಣ್ಣ ಆಗಿರ್ಬೋದು, ಈಗ ವಿನ್ ಆದವರು ಇವ್ರು ಇದಕ್ಕೆ ವಿನ್ ಆಗಿರ್ಬೋದು. ಇದು ಅಂದರೆ ನಿಮಗೆ ಅದೇ ಹೇಳಿದ್ದಣ್ಣ, ಎಲ್ಲ ಒಂದೊಂದು ಪಾಯಿಂಟಲ್ಲಿ ಎಲ್ಲರೂ ಇಷ್ಟ ಆಯ್ತಾರೆ. ಬಟ್ ನೀನು ಅವ್ರಂಗೆ ಮಾಡೋಕ್ಕಾದ್ರೆ ನೀನು ಅವರೇ ಆಗ್ಬಿಡ್ತೀರಲ್ವಾ. ಬಿಗ್ ಬಾಸ್ ಹಂಗಲ್ಲ. ನೀನು ಅದೊಂದು ಅದೇ ಸುದೀಪಣ್ಣ ಒಂದ್ಸಲ ಹೇಳ್ತಾರೆ, ಬಿಗ್ ಬಾಸ್ನ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ಆಡೋದಕ್ಕೂ ಬಿಗ್ ಬಾಸ್ ನೋಡ್ಬಿಟ್ಟು ಆಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ಅಂತ. ಹಂಗೆ ಎಸ್, ಈಗ ಪರ್ಟಿಕ್ಯುಲರ್ ಆಗಿ ಅಂದರೆ ಒಂದು ಅಮ್ಮನ ಮಾತಾಡ್ಸ್ತಾ ಇದ್ದೆ ಆವಾಗಲೇ, ಅವ್ರು ನೆನಪು ಮಾಡ್ಕೋತಾ ಇದ್ರು. ಒಂದು ಘಟನೆ ಹೇಳಿದರು. ಬೆಂಗಳೂರಿಗೆ ಬಂದಾಗ ಒಂದು ಅನ್ನಕ್ಕೋಸ್ಕರ ಓಡಾಡಿದ್ದ ದಿನಗಳನ್ನು ನೀವು ಹೇಳ್ತಾ ಇದ್ರಿ. ಜೀವನದಲ್ಲಿ ಚಿನ್ನ ಕದ್ದಿರೋರು ನೋಡಿದಿರಿ, ಅನ್ನ ಕದ್ದಿರೋರು ನೋಡಿಲ್ಲ ಅಂತ. ಅನ್ನದಿಂದ ಈ ಹಂತಕ್ಕೆ ಆ ಘಟನೆ ನೆನಪು ಮಾಡ್ಕೊಳ್ಳೋದಿದ್ರಿ, ಇಲ್ಲಿ ಹೇಗೆ ಈಗ ಹೆಂಗೆ ಅಣ್ಣ. ಇದು ಈ ಮೂಮೆಂಟಲ್ಲಿ ಒಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಬಸವರಾಜ್ ಅಣ್ಣ ಅಂತ ಇಲ್ಲಿ ಅಲ್ಲಿ ಅವ್ರಿಗೆ ಗೊತ್ತಿರ್ತದೆ ನಿಮಗೂ. ನಮ್ಮೂರವ್ರೆ, ಅವರು ಅಣ್ಣನೇ ಆಗಬೇಕು. ನನಗಿನ್ನೂ ನೆನಪಾಯ್ತು, 9ನೇ ತಿಂಗಳು 17ನೇ ತಾರೀಕು 2016ನೇ ಇಸ್ವಿ ನೈಟು ಬೆಂಗಳೂರು, ಭಾನುವಾರ ನೈಟು ಬೆಂಗಳೂರಿಗೆ ಬಂದಿದ್ದು ಅಣ್ಣ. ಯಾವಾಗ 18-19 ವರ್ಷ ಹೆಂಗಿರ್ತದೆ ಅಣ್ಣ, ಚೆಂಗಲು ಬುದ್ಧಿ, ಸುಮ್ಮನೆ ಏನೋ ಒಂದು ಬ್ಲ್ಯಾಂಕಲ್ಲಿ ಬಂದ್ಬಿಟ್ಟಿರ್ತೀವಿ. ಬಂದ ಮೇಲೇ ಸ್ಟ್ರಾಂಗ್ ಆಗೋದು. ಇಲ್ಲಿ ಬೆಂಗಳೂರಲ್ಲಿ ಹೋಯ್ತಾನೆ ಇಲ್ಲ ಏನೋ ಮಾಡಬೇಕು ಅಂತ ಗೊತ್ತಾಗೋದು. ಆಮೇಲೆ ಈಗ ನಾನು ಏನೋ ಮಾಡ್ತೀನಿ ಅಂತ ಹೋದ್ರೆ ಏನೋ ಆಗಲ್ಲ ಅಣ್ಣ. ಎಲ್ಲ ಕೂಡು ಬರ್ಬೇಕು ಆ ಟೈಮ್ಗೆ. ನಾನು ಹೋದ ಟೈಮು, ನನಗೆ ಸಿಕ್ಕಿದ ಜನ ಆ ಟೈಮ್ಗೆಲ್ಲ ಬರಬೇಕು ಅಣ್ಣ. ಈಗ ಒಬ್ಬನಿಂದನೇ ಏನೂ ಆಗ್ಬಿಡೋದಿಲ್ಲ, ಎಲ್ಲ ಸಿಗ್ತಾ ಹೋಗ್ಬೇಕು ಅನ್ಕೊಂಡಂಗೆ ಆವಾಗಲೇ ಎಲ್ಲ ಆಗೋದಣ್ಣ. ಅವಾಗ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅಣ್ಣ, ಸತ್ಯವಲ್ವೇ. ಕಷ್ಟ ಅನ್ನೋದಕ್ಕಿಂತ ಅದೊಂದು ಎಕ್ಸ್ಪೀರಿಯನ್ಸ್ ಅಲ್ವಣ ಅದು. ಕಷ್ಟಪಟ್ಟಿದ್ದೀನಿ. ಈಗ ಅವ್ರವ್ರ ಕಷ್ಟ ಈಗ ನೀವೇನು ಕಷ್ಟಪಟ್ಟಿರ್ತೀರಿ ಅಂತ ನಿಮ್ಗೆ ಅದು ದೊಡ್ಡದು. ಈಗ ನಾನೇನು ಕಷ್ಟಪಟ್ಟಿದ್ದು ನನಗೆ ದೊಡ್ಡದು ಅದು. ನನಗೆ ಆ ಟೈಮಲ್ಲಿ ಅದು ದೊಡ್ಡದು ಅನ್ಸೋದು. ಈಗ ಊಟ ತಿಂಡಿ ವಿಷಯದಲ್ಲಿ ಅದರಲ್ಲೆಲ್ಲ ಈಗ ಊರಲ್ಲೆಲ್ಲ ಹೆಂಗಿರ್ತೀವಿ ಹೇಳಿ ನಾವು. ಊರಲ್ಲೆಲ್ಲ ಒಂದು ಮನೆ ಇರ್ತದೆ ದೊಡ್ಡದಾಗಿ, ಇಲ್ಲ ಒಂದು ತೊಟ್ಟಿ ಮನೆ ಇರ್ತದೆ. ಎಲ್ಲರ ಬೇಜಾರದ ಹೊಲ್ತಕ್ಕೆ ಹೋಗ್ತಿರಿ, ಕಡೆಗೆ ಬರೋದು, ಅಲ್ಲಿ ಇಲ್ಲಿ ಹೋಗೋದು ಮಾಡ್ತೀವಿ. ಬೆಂಗಳೂರಲ್ಲಿ ಹೆಂಗೆ ಅಂದರೆ ಈಗ ಒಂದು ಮನೆ ಅಂತ ಇರ್ತದೆ, ಒಂದು ಮನೆ ಒಂದು ಕೆಲಸ ಅಂತ ಇರ್ತದೆ. ಮನೆ ಆಯಿತು ಕೆಲಸ ಆಯಿತು, ಮನೆ ಆಯಿತು ಕೆಲಸ ಆಯಿತು. ಆಚೆಗೆ ಬರೋಕ್ಕಾಗಲ್ಲ, ಯಾರು ಪರಿಚಯ ಇರೋಲ್ಲ. ಆ ಗಿಜಿ ಇದು ಅದೆಲ್ಲನೂ ತಡ್ಕೊಂಡು ಈಗ ಏನೂ ಇಲ್ದೇ ಸುಮ್ಮನೆ, ಈಗ ನನ್ನ ಜೋಬಲ್ಲಿ ₹1 ದುಡ್ಡಿಲ್ಲ, ಹಾಕಿರೋ ಬಟ್ಟೆ ಒಂದಷ್ಟು ಜೊತೆ ಬ್ಯಾಗಲ್ಲಿ ಬಟ್ಟೆ, ಸುಮ್ಮನೆ ಬೆಂಗಳೂರಿಗೆ ಬಂದ್ಬಿಟ್ಟು ಹೆಂಗಿರ್ತದೆ ಹೇಳ್ರಿ. ಅಲ್ಲಿಂದ ಸರ್ವೈವಲ್ ಆಗಬೇಕಲ್ಲ, ನೀನು ಜೀರೋಯಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ. ಅವಾಗ ಬಂದೇ ಬರ್ತೇವೆ ಅವು. ನೀನು ಏನಾರು ಒಂದು ಜೀರೋಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಜೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು. ನೀನು ಊಟದಿಂದನೇ ಫಸ್ಟು ಮಲಗೋಕ್ಕೆ ಜಾಗ ಊಟದಿಂದನೇ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದನೇ ಅಲ್ವ ಸ್ಟಾರ್ಟ್ ಆಗೋದು ಎಲ್ಲ. ಈಗ ಸುಮ್ಮನೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ನನ್ನ ಹತ್ರ ಜೋಬಲ್ಲಿ ₹100 ದುಡ್ಡು ಇರ್ತದೆ, ಸರಿಯಾ. ನಾನು ಮನೇಲಿ ಇರ್ತೀನಿ, ಹೊಟ್ಟೆ ಸಿಗ್ತದೆ. ನಾನು ಹೋಗಿ ಹೋಟ್ಲಿಗೆ ಹೋಗಿ ಮುಂದೆ ಯಾವುದೋ ಮನೆಯಿಂದ ಆಚೆಗೆ ಬಂದರೆ ಹೋಟ್ಲ್ ಇರ್ತದೆ, ಹೊರಗಡೆ ಹೋಗಿ ಊಟ ಸಿಗ್ತದೆ, ಊಟ ಮಾಡಿಬಿಡ್ತೀನಿ. ಆದರೆ ನನ್ನ ಜೋಬಲ್ಲಿ ದುಡ್ಡಿಲ್ಲ ಅಂದಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಯಾವ ದೇವಸ್ಥಾನದಲ್ಲೂ ಊಟ ಸಿಕ್ಕೋದು, ಯಾವ ಚೌಟ್ರಿಲಿ ಊಟ ಸಿಕ್ಕೋದು, ಫ್ರೀಯಾಗಿ ಎಲ್ಲಿ ಊಟ ಸಿಗೋದು ಹುಡುಕ ಹೋಯ್ತೀನಿ. ಅದೇ ಡಿಫ್ರೆನ್ಸು, ದುಡ್ಡಿರೋದಕ್ಕೂ ಇಲ್ಲದೆ ಇರೋದಕ್ಕೂ. ಹುಡುಕ್ತೀವಿ, ನಮ್ಮ ಹತ್ರ ಏನು ಇಲ್ಲ ಅಂದಾಗ ಏನು ಮಾಡಬೇಕು, ಏನು ಸಿಗುತ್ತೆ, ಊಟಕ್ಕೆ ಏನಾರು ದಾರಿ ಮಾಡಬೇಕಲ್ಲ, ಹುಡುಕ್ತೀವಿ. ಆವಾಗಲೇ ಕ್ರಿಯೇಟಿವಿಟಿ ಅನ್ನೋದು ಸ್ಟಾರ್ಟ್ ಆಗೋದು ಅಣ್ಣ. ಅಲ್ಲಿಂದನೇ ನಮ್ಮ ಹತ್ರ ಏನು ಇಲ್ಲದೆ ಇದ್ದಾಗೆಲ್ಲ ಜೋಬಲ್ಲಿ ತುಂಬಿದರೆ ಆರಾಮಾಗಿ ಸಿಕ್ಬಿಡ್ತದೆ ಎಲ್ಲ. ಅದೇ ಎಲ್ಲ ಜೀರೋಯಿಂದನೇ ಸ್ಟಾರ್ಟ್ ಆದಾಗಲೇ ಅದ್ರ ಬೆಲೆ ಗೊತ್ತಾಗೋದು ಅಣ್ಣ. ಎಸ್, ಖಂಡಿತ ಹೇಳ್ತಾ ಇದ್ರಿ. ಆ ಜರ್ನಿಲಿ ನೆನ್ಪು ಮಾಡೋದಾದರೆ ಒಂದು ಮಾತು ಹೇಳಿದೆ ನೀವು ಒಂದು ಸಂದರ್ಭದಲ್ಲಿ, ಒಂದು ವಿಡಿಯೋ ನೋಡಿದೆ ನಾನು. ₹10,000 ನಿಮ್ಮ ನಟನೆಗೆ, ನಿಮ್ಮ ಅಭಿನಯಕ್ಕೆ ಕೊಡೋದೆ ಸಂಭ್ರಮಿಸಿದಂಥ ದಿನದ್ದು ಒಂದು ವಿಡಿಯೋ ಇತ್ತು. ಈಗ 50 ಲಕ್ಷ ನಿಮ್ಮ ಪಾಲಾಗಿದೆ. ಏನು ಕನಸುಗಳಿದೆ 50 ಲಕ್ಷದಲ್ಲಿ? ಏನು ಮಾಡುವಂಥ ಆಲೋಚನೆಗಳಿದೆ? ನಿಮ್ಮ ಆರಂಭದ ಕನಸುಗಳೇನಿತ್ತು, ಈಗ ಅದು ಫುಲ್ಫಿಲ್ ಆಗೋವಂಥಕ್ಕೆ ಹೆಂಗೆ ಬಂದಿದೆ ಅಂತ? ನಾನು ಆ ಥರ ಕನಸೇನಿಲ್ಲ. ಅದೇ ಜಮೀನು ತಗೋಬೇಕು, ಒಂದು ಫಾರ್ಮ್ ಹೌಸ್ ಮಾಡಬೇಕು, ಇಲ್ಲ ಒಂದು ಜಮೀನು ತಗೊಂಡು ವ್ಯವಸಾಯ ಮಾಡಬೇಕು ಅಂತ. ಈಗೇನಣ್ಣ ಬೆಂಗಳೂರಿಂದ ಊರಿಗೇನು 1 ಅವರ್ ಜರ್ನಿ, 1.5 ಅವರ್ ಜರ್ನಿ, ಆರಾಮಾಗಿ ಅಪ್ ಆ್ಯಂಡ್ ಡೌನೇ ಮಾಡ್ಬೋದು. ಊರ್ಲಿರ್ಬೇಕು ಅಂತ ತುಂಬ ಇಷ್ಟ ಅಣ್ಣ. ಊರ ಕಡೆ ಒಂದು ಜಮೀನು ಮಾಡ್ಕೊಂಡು ಒಂದು ಮನೆ ಕಟ್ಕೊಂಡು ಇರಬೇಕು ಅಂತ ತುಂಬ ಆಸೆ. ನೋಡುವ ಏನಾಯ್ತು.